ಪ್ಲೀಸ್ ಕಂಟಿನ್ಯೂ. ಯಾವತ್ತೂ ಕೂಡ ಮಿಡಲ್ ಕ್ಲಾಸ್ಗೆ ಸಿಗದೇ ಇರೋವಂಥ ಬೂಸ್ಟ್ ಈ ಸರ್ತಿ ಬಡ್ಜೆಟಲ್ಲಿ ಏನು ಸಿಕ್ಕಿದೆ. ಯಾಕೆ ಇಷ್ಟು ದಿನ ಆದ್ಮೇಲೆ ಮಧ್ಯಮ ವರ್ಗದ ನೆನಪಾದ್ರೆ ನಿಮಗೆ ಬೇಕಾಗಿತ್ತು. ಯಾಕೆ ಅನಿವಾರ್ಯತೆ ಆಯಿತು? ಅನಿವಾರ್ಯತೆ ಅಂತ ಅಲ್ಲ, ಸಿ ಆ್ಯಸ್ ಎ ಒಂದು ಹೌಸ್ ಹೋಲ್ಡರ್ ಥರ ಅಂದ್ಕೊಳ್ಳಿ, ನೀವು ಮನೆ ಯಜಮಾನ್ರು ಅಂತ ಅಂದ್ಕೊಳ್ಳಿ. ಯಾವ ರೀತಿ ನೀವು ಮನೆ ಒಳಗಿರೋ ಸಂಪನ್ಮೂಲಗಳನ್ನು ಹೆಂಗೆ ಖರ್ಚು ಮಾಡ್ತೀರಿ, ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾವ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಮಾಡ್ತಿರಲ್ಲ, ದರ್ ಇಸ್ ಡಿಫ್ರೆನ್ಸ್ ಓವರ್ ದೇರ್. ಈ ಲಾಸ್ಟ್ ಚುನಾವಣೆಯಲ್ಲಿ ಸರಿಯಾಗಿ ಏಟ್ ಬಿತ್ತು ಅನ್ನೋದಕ್ಕೋಸ್ಕರ ನೀವೇ ಮಾತಾಡ್ತಾ ಇದ್ರೆ ನೀವೇ ಮಾತಾಡಿ. ಮತ್ತೆ ಅರುಣ್, ನಿಮ್ ವಿಚಾರದಲ್ಲಿ ಕೋಪ ಬಂತು, ಅವ್ರ ವಿಚಾರದಲ್ಲಿ ಖುಷಿ. ರಾಜಕೀಯ ಹೇಳಿ, ನಮ್ ಕರೆದಿದ್ದಾರೆ, ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೀವಿ ನಿಮ್ಮ ಹತ್ರ ಮಾತಾಡಕ್ಕೆ. ನಾವು ಆಯಾ ಸರ್ಕಾರದಲ್ಲಿ ಬಜೆಟ್ ಇಸ್ ನಾಟ್ ಜಸ್ಟ್ ಎ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇಟ್ಸ್ ಅ ಹ್ಯೂಜ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆ್ಯಂಡ್ ಅ ಸೋಷಿಯಲ್ ಸ್ಟೇಟ್ಮೆಂಟ್ ಆಲ್ಸೋ ಬರ್ತದೆ. ಸೊ ಆಯಾ ಸಮಯದಲ್ಲಿ ಅವರವರ ಬಹುಮತ ನೋಡಿಕೊಂಡು ಅವರವರ ಒಂದು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೂಡ ದೇ ಮೇಕ್ ಅ ಸ್ಟೇಟ್ಮೆಂಟ್ ಥ್ರೂ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬರ್ತದೆ. ಏನು ಮಿಡಲ್ ಕ್ಲಾಸ್ಗೆ ಏನು ನೋಟಕ್ಕೆ ಏನು ಮಿಡಲ್ ಕ್ಲಾಸ್ಗೆ ಏನು ಕೊಟ್ಟಿದ್ದಾರೆ ಸರ್, ನಮಗೆ ಏನು ಹೇಳಿದಾರಲ್ಲ 12 lakh rupees ಎಕ್ಸಾಮ್ಷನ್. ಅದಲ್ಲದೆ ಮಾನವ ಸಂಪನ್ಮೂಲಗಳು ಬರಲಿ, MSME ಒಳಗಿರಲಿ, ಅಗ್ರಿಕಲ್ಚರ್ ಒಳಗಿರಲಿ, ಮತ್ತು ಕೆಲವು ಹಿತರ್ಟು ಅನ್ಟಚ್ ಸೆಕ್ಟರ್ಸ್ ಇರಲಿ, ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ಲಿ ಎಲ್ಲದಲ್ಲಿ ಕೂಡ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಹಸ್ ಟೇಕನ್ ಪ್ಲೇಸ್. ಫಿಗರ್ಸ್ ಹತ್ರ ಇಲ್ಲ, ಬಿಕಾಸ್ ನಾನು ಐ ವಾಸ್ ಕಮಿಂಗ್ ಬೈ ವೆಹಿಕಲ್ಸ್, ಐ ಡೋಂಟ್ ಹ್ಯಾವ್ ದಮ್, ಬಟ್ ವಾಟ್ ಎವರ್ ಐ ಹ್ಯಾವ್ ಗ್ಯಾದರ್ಡ್ ಓವರ್ ದಟ್. ಅಂದರೆ ಎಂಟೈರ್ ಐಡಿಯಾ ಇಸ್ ದ್ಯಾಟ್ ಕೇವಲ ಮಿಡಲ್ ಕ್ಲಾಸ್ ಒಂದೇ ಅಲ್ಲ, ಎಲ್ಲ ಅರ್ಬನ್ ಪುವರ್ ಇರಲಿ ಅಥವಾ ರೂರಲ್ ಪುವರ್ ಇರಲಿ, ಎಲ್ಲರ ಕೈ ಒಳಗೆ ಕೂಡ ಇನ್ಕಮ್ ಜನರೇಷನ್ ಆಗುವಂಥ ಒಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಇದು ಒಂದು ರೀತಿಯ ಬಡ್ಜೆಟ್ ಬಂದಿರುವಂಥದ್ದಲ್ಲ. ಅಲ್ಲ, ಇಷ್ಟು ದಿನಗಳ ಆದ್ಮೇಲೆ ನೆನಪಾಯ್ತಲ್ಲ, ದಿನ ಅಂದ್ರೆ ಅಲ್ಲ, ಸಿ ಇಷ್ಟು ವರ್ಷಗಳ ಅವ್ರನ್ನೇ ಹೇಳ್ಬಿಡ್ತೇನೆ. ಈಗ ನಾಗರಾಜ್ ಯಾದವ್ ಹೇಳಿದ್ರಲ್ಲ, ಮನಮೋಹನ್ ಸಿಂಗ್ ಹೇಳಿದಂಗೆ nobody can stop an idea whose time has come ಅಂತ. ಸೊ ಟೈಮ್ has come for middle class over there, and middle class in the engine of growth. ಅವಾಗ ಈಗ ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ದಟ್ ಹೌ ಪೀಪಲ್ ಕಮ್. ಬಟ್ ಏನಂದರೆ ಯು ಆಲ್ಸೋ ಸೀನ್ ದಟ್ 8.9 crore people who are under income tax bracket over there, almost 4 crore people are filing nil returns over. That is also a wasteful expenditure over there. ಸೊ ದ ಐಡಿಯಾ ಇಸ್ ದಟ್ ಜನರ ಕೈಯಲ್ಲಿ ದುಡ್ಡು ಬರಲಿ, ಆ್ಯಂಡ್ ನಾಗರಾಜ್ ಯಾದವ್ ಹೇಳ್ದಂಗೆ ಜನರ ಕೈಯಲ್ಲಿ ದುಡ್ಡು ಬಂದರೆ ದೇ ವಿಲ್ ಸ್ಪೆಂಡ್ ದಟ್ ಮನಿ ಆ್ಯಂಡ್ ಕಾಂಟ್ರಿಬ್ಯೂಟ್ ಮೋರ್ ಟು ದಟ್. ಅದಕ್ಕೆ ದುಡ್ಡು ಏನಿದೆಲ್ಲ ಮನಿ ಹ್ಯಾಸ್ ಟು ರೀಚ್ ಇನ್ ಟು ದ ಹ್ಯಾಂಡ್ಸ್ ಆಫ್. ಅದಕ್ಕೆ ಎಕನಾಮಿಕ್ಸಲ್ಲಿ ದಟ್ ಇಟ್ಸ್ ಕಾಲ್ಡ್ ಅ ಮಲ್ಟಿಪ್ಲೈಯರ್ ಎಫೆಕ್ಟ್ ಆ್ಯಂಡ್ ಆಕ್ಸಲರೇಟರ್ ಎಫೆಕ್ಟ್ ಅಂತಾರೆ. ಸೊ ಹೌ ಮಚ್ ದ ಮನಿ, ನೀವು 100 ರೂಪಾಯಿ ನಮ್ಮ ಕೈಯಲ್ಲಿ ಕೊಟ್ಟರೆ, ನಾನು 90 ರೂಪಾಯಿ ಪದಾರ್ಥ ಇವ್ರ ಹತ್ರ ತೊಗೊಳ್ತೀನಿ, 90 ರೂಪಾಯಿ ಪದಾರ್ಥ ತೊಗೊಂಡು ಅವರೇ 80 ರೂಪಾಯಿ ಖರ್ಚು ಮಾಡಿದೆ. ಸೊ ಅದು 100 rupees ಗೆಟ್ಸ್ ಮಲ್ಟಿಪ್ಲೈಡ್ ಟು ವಾಟ್ ಎಕ್ಸ್ಟೆಂಟ್ ವಾಟ್ ಹೀಸ್ ಸೇಯಿಂಗ್ ಇಸ್ ಆಲ್ಸೋ ಫೈನ್. ಫಿಸ್ಕಲ್ ಪಾಲಿಸಿ ಆಗಿದೆ, ದಟ್ಸ್ ಅ ಸಪರೇಟ್ ಸಬ್ಜೆಕ್ಟ್ ಟು ಬಿ ಡಿಬೇಟೆಡ್, ನಾಟ್ ಟುಡೇ. ಬಟ್ ಇವತ್ತು ನಿರ್ಮಲಾ ಸೀತಾರಾಮನ್ ಕೊಟ್ಟಿರೋ ಬಜೆಟ್ ದಟ್ ಇಸ್ ಅ ಡಿಫರೆಂಟ್ ಸಬ್ಜೆಕ್ಟ್, ದಟ್ಸ್ ಅ ಡಿಫರೆಂಟ್ ಸಬ್ಜೆಕ್ಟ್. ಅದು See, free bridge is a different. We are not talking about free bridge. No, try to understand from economics point of view. That's a separate subject. Freebie or no freebie is a separate subject. ಒಟ್ಟಿನಲ್ಲಿ ಎಕಾನಮಿ ಒಳಗೆ ನೀವು ದುಡ್ಡು ಪಂಪ್ ಮಾಡ್ತಾ ಇದ್ದೀರಲ್ಲ, ನೀವು ದುಡ್ಡು ಪಂಪ್ ಮಾಡ್ತಾ ಇದ್ದರೆ ದಿ ಪ್ರೊಪೆನ್ಸಿಟಿ ಟು ಸ್ಪೆಂಡ್ ಇದೆಲ್ಲ ಇಸ್ ವೆರಿ ವೆರಿ ಹೈ. ಪ್ರೊಪೆನ್ಸಿಟಿ ಟು ಸೇವ್ ಇಸ್ ನಾಟ್ ವೆರಿ ಹೈ. ವಿ ಆರ್ ನಾಟ್ ಸೇವಿಂಗ್. ರೈಟ್ ಸರ್, ನಾನು ಆಗಲೇ ಹೇಳಿದೆ ಆರ್ಥಿಕ ತಜ್ಞರು ಆದರ್ಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಂತ. ನಮಸ್ಕಾರ ಆದರ್ಶ್ ಅವರೇ. ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ರಾಜೇಶ್ ಅವರು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಈ ಸರ್ತಿ TDS ಮತ್ತು TCS ಎರಡನ್ನೂ ಕೂಡ ತುಂಬ ಸರಳೀಕರಣ ಮಾಡಿದ್ದಾರೆ. ಅದರಿಂದಲೂ ಕೂಡ ಜನಸಾಮಾನ್ಯರಿಗೆ ಅನುಕೂಲ ಆಗೋ ಹಾಗೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದನ್ನ ಹೆಂಗೆ ಅರ್ಥೈಸ್ಬೋದು? ಜನಸಾಮಾನ್ಯರಿಗೆ ಗೊತ್ತಾಗಲ್ಲಪ್ಪ ಹೇಗೆ ಇದು ಅಂತ. ಇದು TDS ಮತ್ತು TCS ಎರಡೂ ಏನಕ್ಕೆ ಇರೋದು ಅಂದರೆ, ಇದು ಇನ್ಕಮ್ಮು ಮತ್ತು ಟ್ರಾನ್ಸಾಕ್ಷನ್ಸ್ಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ. ಏಕೆಂದರೆ ಗೌರ್ಮೆಂಟಿಗೆ ನಾವು ವ್ಯವಹಾರಗಳು ಮಾಡ್ತಾಯಿದ್ರೆ ಅಲ್ಲಿ ಟ್ರ್ಯಾಕ್ ಆದಷ್ಟು ಅವ್ರದ್ದು ಇನ್ಕಮ್ ಸೋರಿಕೆ ತಡೆಗಟ್ಬೋದು. ಆಮೇಲೆ ಅವ್ರ ಇನ್ಕಮ್ನ ಕರೆಕ್ಟಾಗಿ ಡಿಕ್ಲೇರ್ ಮಾಡ್ತಾರೆ ವಾಲಂಟ್ರಿ ಅನ್ನೋ ಉದ್ದೇಶದಲ್ಲಿ ಇರೋದು. ಸೊ ಅದು ಇತ್ತೀಚೆಗೆ ತುಂಬ ಸ್ವಲ್ಪ ಹಾರ್ಶ್ ಆಗಿ ಆಗ್ತಾಯಿತ್ತು. ಅಂದರೆ ಸ್ವಲ್ಪ TDS ಪ್ರಾಸೆಸ್ ಅಂದರೆ ತುಂಬ ಕಂಪ್ಲೈನ್ಸು, ರಿಟರ್ನ್ ಫೈಲ್ ಮಾಡೋದು ಅವೆಲ್ಲ ಇತ್ತು. ಆಮೇಲೆ ಲಿಮಿಟ್ಸೂ ತುಂಬ ಕಮ್ಮಿ ಇತ್ತು ಅನ್ನೋದನ್ನ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ರೆಂಟ್ ತೊಗೊಂಡ್ರೆ 2,40,000 ರೆಂಟ್ ದಾಟಿದರೆ ವರ್ಷಕ್ಕೆ, ಅಂದರೆ ಒಂದು 20,000 ಪರ್ ಮಂತ್ ಇದ್ದರೆ TDS ಅಪ್ಲೈ ಆಗುತ್ತೆ ಅಂತ. ರೆಂಟ್ಗೆ 194G ಅಂತ ಒಂದಿದೆ. ಸೊ ಈ 194I. ಸೊ ಈಗ ಅದನ್ನು ಇನ್ಕ್ರೀಸ್ ಮಾಡಿ 240,000 ಇಂದ 6 lakhs ಮಾಡಿದ್ದಾರೆ. ಸೊ ಆ ಥರ ಸ್ವಲ್ಪ ಲಿಬರಲೈಸ್ ಮಾಡಿ ಸ್ವಲ್ಪ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮನೆಗಳಿಗಿಲ್ಲ. ಸೊ ಅದು ಒಂದು. ಆಮೇಲೆ TCS ಅಂದರೆ ಉಲ್ಟಾ ಅದು. ಆ್ಯಕ್ಚುಲಿ ಸೇಲ್ಸ್ ಮಾಡೋ, ಈಗ ನಾವು ಪರ್ಚೇಸ್ ಮಾಡುವಾಗ
ಬಂದರೆ ಅದು TCS ಆಗುತ್ತೆ. ಅಂದರೆ ಯಾವ್ದಾದ್ರು ಗೂಡ್ಸ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ವಿ, ಪರ್ಚೇಸ್ ಮಾಡುವಾಗ ಒಂದು ಸೆಕ್ಷನ್ಸ್ಗಳಿತ್ತು, TCS ಕಲೆಕ್ಟ್ ಮಾಡಬೇಕು, ನಾವು ದುಡ್ಡು ಕೊಡೋ ಮುಂಚೆ ನಾವು ದುಡ್ಡು ಇಟ್ಕೊಂಡು ಗೌರ್ಮೆಂಟಿಗೆ ಕೊಡಬೇಕು ಅಂತ ಇತ್ತು. ಅದರಲ್ಲೂ ಕೆಲವು ಲಿಬರಲ್ ಆಗಿ ಮಾಡ್ತಾಯಿದ್ದಾರೆ. ಬಟ್ ನಾವು ಇನ್ನೂ ಇವೆಲ್ಲ ಕಂಟಿನ್ಯೂ ಆಗುತ್ತೆ. ಬಟ್ ಇನ್ನೂ ನೆಕ್ಸ್ಟು ಒಂದು ವಾರದಲ್ಲೇ ನ್ಯೂ ಟ್ಯಾಕ್ಸ್ ಬಿಲ್ ಬರೋದ್ರಿಂದ ಅದರಲ್ಲಿ ಸುಮಾರು ಇಂಪ್ರೂವ್ಮೆಂಟ್ಸ್ ಆಗ್ಬೋದು ಕಂಪ್ಲೈನ್ಸ್ ವಿಷಯದಲ್ಲಿ. ಬಿಕಾಸ್ ಇದು ಹೊಸ ಆರ್ಥಿಕ ನೀತಿ ಮುಂದಿನ ವಾರದಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ರು. ಮುಂದಿನ ವಾರ ಪ್ರೆಸೆಂಟ್ ಮಾಡ್ತಾರೆ, ಏಪ್ರಿಲ್ 1ರಿಂದ ಜಾರಿ ಬರುತ್ತೆ. ಪ್ರೆಸೆಂಟ್ ಮಾಡೋದು ಮುಂದಿನ ವಾರ. ಬಟ್ ಅದರಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈಗ ಏನು ಅನೌನ್ಸ್ ಮಾಡಿದ್ದಾರೆ ಫಿಗರ್ಸು TCS, TDS, ಇನ್ಕಮ್ ಟ್ಯಾಕ್ಸ್ದು ಅವೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಸಮ್ ರಿಫಾರ್ಮ್ಸ್ಗಳು ಬರುತ್ತೆ. ಅಂದರೆ ಈಗ ಆಗ್ತಿರೋ ಅಸೆಸ್ಮೆಂಟ್ ಪ್ರಾಸೆಸ್ಸು, ಇನ್ಕಮ್ ಟ್ಯಾಕ್ಸ್ದು ರೈಡ್ ಇರ್ಬೋದು, ಅಪೀಲ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ಕಂಟ್ರಿಗಳಿಂದ ಮೇ ಬಿ ಅಮೇರಿಕಾ, UK, ಕೆನಡಾ ಬೇರೆ ಬೇರೆ ಕಂಟ್ರಿಗಳಿಂದ ಕೆಲವು ವಿಷಯಗಳನ್ನ ಅಡಾಪ್ಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದರಲ್ಲಿ ಏನು ಬರುತ್ತೆ ಅದು ವಿ ಹ್ಯಾವ್ ಟು ವೆಯ್ಟ್. ಬಟ್ ಇದೇನು ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಟ್ಯಾಕ್ಸು, TCS, TDS ಇವೆಲ್ಲ ಕಂಟಿನ್ಯೂ ಆಗುತ್ತೆ. ಸೊ ಇದು ವೆಲ್ಕಮ್. ಇದು ಮೇಜರ್ ಚೇಂಜ್ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರೆ. 12 lakhs ಇಸ್ ಇದು. ಬಟ್ ಅದರಲ್ಲಿ ಒಂದು ಹೆಚ್ಚಿದೆ ಅಂದರೆ ಸ್ಪೆಷಲ್ ರೇಟ್ಸಲ್ಲಿ ಬರೋವಂಥ ವಿಷಯಗಳಿದೆ. ಸ್ಪೆಷಲ್ ರೇಟ್ಸ್ ಅಂದರೆ ಈಗ ನಾರ್ಮಲ್ ರೇಟ್ಸ್ ಅಂದರೆ ನಾವು ಮಾತಾಡ್ತಿದ್ವಿ 4 ಸ್ಲ್ಯಾಬ್ಸ್ ಎಲ್ಲ ಇದೆಯಲ್ಲ, 2.5 lakhs, 4 lakhs ಈ ಥರದ್ದು ಸ್ಲ್ಯಾಬ್ಸ್ ಇದೆ. ಸೊ ಸ್ಪೆಷಲ್ ರೇಟ್ಸ್ ಅಂದರೆ ನಾವೀಗ ಪ್ರಾಪರ್ಟಿ ಸೇಲ್ ಮಾಡ್ತೀವಿ ಅಥವಾ ಶೇರ್ ಸೇಲ್ ಮಾಡ್ತೀವಿ ಅಥವಾ ಗೋಲ್ಡ್ ಸೇಲ್ ಮಾಡ್ತೀವಿ, ಅದಕ್ಕೆ ಬೇರೆ ರೇಟ್ಸೇ ಇದೆ, ಅದು ಫಿಕ್ಸ್ ರೇಟ್ ಇದೆ. ಸೊ 12% ಇದೆ, ಅದು 12% ತಂದಿದ್ದಾರೆ. ಅಲ್ಲ 12 ಬಂದರೂ ಈಗ ಸೊ ಅದು ಕ್ಯಾಪಿಟಲ್ ಗೇನ್ ಅವ್ರು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಕ್ಯಾಪಿಟಲ್ ಗೇನ್ ಬಂದಾಗ ಸೊ ಈ ಸ್ಲ್ಯಾಬ್ 12 ಲಕ್ಷದ್ದು ಬರಲ್ಲ. ಸೊ ಅದನ್ನ ಯಾವುದೋ ಪ್ರಾಪರ್ಟಿ ಸೇಲ್ ಮಾಡಿದ ಇನ್ಕಮ್ ಬಂದರೆ ಸೊ ಇದ್ರೊಳಗಡೆ ಬರೋಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಎಡಿಷ್ನಲ್ ಟ್ಯಾಕ್ಸ್ ಬಂದುಬಿಡ್ತಾರೆ. 12 ಲಕ್ಷದೊಳಗಡೆ ಕವರ್ ಆಗೋಲ್ಲ. ಅದು ಒಂದು ಪಾಯಿಂಟ್ ಟು ಬಿ ನೋಟೆಡ್. ಇನ್ನು ಬೇರೆ ಸ್ಪೆಷಲ್ ರೇಟ್ಸ್ ಅಂತ ಬಂದರೆ ನೀವು ಯಾವುದಾದ್ರು ಇದಿರ್ಬೋದು, ಏನು ಲಾಟ್ರಿಗೆ ಇದು ವಿನ್ನಿಂಗ್ ಸ್ಪೆಕ್ಯುಲೇಷನ್ ಇನ್ಕಮ್ಸ್ ಎಲ್ಲ ಇರುತ್ತೆ. ಈವನ್ ಶೇರ್ ಮಾರ್ಕೆಟಲ್ಲಿ ಸಡನ್ನಾಗಿ ಇನ್ಕಮ್ ಬರೋವಂಥ ಸ್ಪೆಕ್ಯುಲೇಷನ್ ಇನ್ಕಮ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಇದು ಬರಲ್ಲ 12 ಲಕ್ಷ. ಸೊ ಇದರಲ್ಲಿ ರೆಗ್ಯುಲರ್ ಸ್ಯಾಲ್ರಿ ಅವರಿಗೆ KBC ಕೌನ್ ಬನೆ ಬಿಸ್ನೆಸ್ 30% ಬಿಸ್ನೆಸ್ ಅವರಿಗೆ ಸ್ಯಾಲ್ರಿ ಅವರಿಗೆ ಇಲ್ಲ, ಬಿಸ್ನೆಸ್ ಅವರಿಗೆ ಸ್ಯಾಲ್ರಿ ಅವರಿಗೆ ಇಂಟ್ರೆಸ್ಟ್ ಬ್ಯಾಂಕಲ್ಲಿ ನಾವು ದುಡ್ಡು ಇಟ್ಟರೆ ಅಲ್ಲಿ ಬರೋವಂಥ FD ಇಂಟ್ರೆಸ್ಟ್ ಮೇಲೆ ಈ ಥರ. ಆಮೇಲೆ ಬಿಸ್ನೆಸ್ಸು, ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ರೆಂಟಲ್ ಇನ್ಕಮ್ ಬರುತ್ತಲ್ಲ ಅದೆಲ್ಲ ನಾರ್ಮಲ್ ಸ್ಲ್ಯಾಬಲ್ಲಿ ಬರುತ್ತೆ. ಆ ನಾರ್ಮಲ್ ಸ್ಲ್ಯಾಬ್ ಬರೋವಂಥ ಇನ್ಕಮ್ಗಳಿಗೆ 12 ಲಕ್ಷದ ವಿಷಯ ಅಪ್ಲೈ ಆಗುತ್ತೆ. ಒಳ್ಳೆ ಸೀನಿಯರ್ ಸಿಟಿಸನ್ಸ್ಗೆ TDS 50,000 ರೂಪಾಯಿಗೆ ಅಪ್ಲೈ ಯಾಕಂದ್ರೆ ಈಗ SB ಅಕೌಂಟ್ ಬ್ಯಾಂಕಲ್ಲಿ ಇದ್ದಾಗ 50,000 ರೂಪಾಯಿ ಬಂದರೆ TDS ಮಾಡ್ತಾ ಇದ್ರು. ಈಗ ಅದು 1 ಲಕ್ಷ ಮಾಡಿದೆ. ಸೊ 1 ಲಕ್ಷ ಅವ್ರಿಗೆ ಬಡ್ಡಿ ಇನ್ಕಮ್ ಬಂದರೆ ಅವ್ರಿಗೆ TDS ಮಾಡಲ್ಲ. ಯಾಕೆಂದರೆ ಕೆಲವು ಸಲ ಏನಾಗೋಗ್ತಿತ್ತು, ಅವ್ರಿಗೆ ಪೆನ್ಷನ್ ಎಲ್ಲ ಸೇರಿ ಕಡಿಮೆ ಇನ್ಕಮ್ ಇರ್ತಿತ್ತು. ಆದರೆ ಈ TDS ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ರಿಟರ್ನ್ ಫೈಲ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಮೇಜರ್ ನನಗೆ ಇದು 2 ವೆಲ್ಕಮ್ ಒಳ್ಳೆ ವಿಷಯಗಳು. ಆ್ಯಕ್ಚುಲಿ 12 ಲಕ್ಷದ ವಿಷಯ ಇರ್ಬೋದು, TDS, TCS. ನನಗೆ ಎಲ್ಲಿ ಮಿಸ್ಸಿಂಗ್ ಅನಿಸುತ್ತೆ ಆ್ಯಸ್ ಎ ಪ್ರಾಕ್ಟಿಸಿಂಗ್ CA ನಾವು ಫೇಸ್ ಮಾಡೋ ಪ್ರಾಬ್ಲಮಲ್ಲಿ ಅಡ್ರೆಸ್ ಮಾಡಿಲ್ಲ ಅಂತ ಮೇ ಬಿ ನ್ಯೂ ಬಿಲ್ಲಲ್ಲಿ ಬರುತ್ತಾ ಗೊತ್ತಿಲ್ಲ. ಈ ಆಫ್ಟರ್ ದಿಸ್ ಡಿಮಾನಿಟೈಸೇಷನ್ ಆದಮೇಲೆ GST ಎಲ್ಲ ಬಂದಮೇಲೆ ಒಂದು ಕೆಲವು ಸೆಕ್ಷನ್ಸ್ಗಳು ಬಿಟ್ಟರು. ಅಂದರೆ ಯಾವುದಾದ್ರು ಅನ್ಎಕ್ಸ್ಪ್ಲೈನ್ಡ್ ಬ್ಯಾಂಕಲ್ಲಿ ನಿಮ್ದು ಯಾವುದೋ ಈಗ ನಾರ್ಮಲ್ 20 ಲಕ್ಷ ಸಂಬಳ ಇದ್ದರೆ ವರ್ಷದಲ್ಲಿ 1 ಕೋಟಿ ಏನೋ ಬಿದ್ದಿತ್ತು ಅಂತ ಅಂದ್ಕೊಂಡ್ರೆ, ಆ 80 ಲಕ್ಷ ಡಿಫ್ರೆನ್ಸ್ ಮೇಲೆ ಬರೀ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರು ನಾರ್ಮಲ್ ಟ್ಯಾಕ್ಸ್ ಹಾಕ್ತಾಯಿಲ್ಲ. ಇವಾಗ 60% ಟ್ಯಾಕ್ಸ್ ಹಾಕಿ 25% ಸರ್ಚಾರ್ಜ್ ಹಾಕಿ ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಸೇರಿ, ಅಂದರೆ 60 + 25 85% ಪ್ಲಸ್ ಇಂಟ್ರೆಸ್ಟ್ ಸೇರಿ 100% ಅಷ್ಟು ಟ್ಯಾಕ್ಸ್ ಹಾಕ್ತಾಯಿದ್ದಾರೆ. ಅಂದರೆ 80 ಲಕ್ಷ ನಿಮ್ಮದು ಎಡಿಷ್ನಲ್ ಇನ್ಕಮ್ ಮೇಲೆ 80 ಲಕ್ಷ ಟ್ಯಾಕ್ಸ್ ಹಾಕಿ ಕೂರಿಸಿದ್ದಾರೆ. ಲಾಸ್ಟ್ ಫ್ಯೂ ಇಯರ್ಸಿಂದ ನಂದಲ್ಲೇ ಒಂದು 100 ಕೇಸ್ ಇರ್ಬೋದು, ಎಲ್ಲ ಅಪೀಲಲ್ಲಿ ಬಂದು ಕೂತಿದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಹಾರ್ಶ್. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡಿಗೆ ಸೇವಿಂಗ್ಸ್ ಆಗಲಿ ಕರೆಂಟ್ ಆಗಲಿ ಏನಾದ್ರು ನಾವು ರಿಟರ್ನಲ್ಲಿ ಮಿಸ್ ಆಗಿದ್ರೆ ಫಾರ್ ಸಮ್ ರೀಸನ್, ಮೇ ಬಿ ಜೆನ್ಯೂನ್ ರೀಸನು ಇರುತ್ತೆ, ಫಾದರಿಂದ ಮದರಿಂದ ಬರೋದು ಎಲ್ಲ ಆ ಥರದ ಕೇಸ್ ಎಲ್ಲನೂ ತೊಗೊಂಡೋಗಿ 100% ಟ್ಯಾಕ್ಸ್ ಆಗ್ತಾ ಇದ್ದಾರೆ. 2 ವರ್ಷ ಏನೋ ಟೈಮ್ ಕೊಡ್ತಾರೆ. ಇಲ್ಲ ಅದು 5 ವರ್ಷ ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ. ಇಲ್ಲ ಅದು ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ. ಈಗ ಅವ್ರು ಹೇಳೋದು 20 ಲಕ್ಷದವನಿಗೆ 80 ಲಕ್ಷ ಬಂದು ಬಿತ್ತು ಅಂತಂದ್ರೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಲ್ಲ, ಎಲ್ಲಿಂದ ಬಂತು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ಅಲೋ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದ್ರೆ ಅಲೋ ಮಾಡ್ತಾ ಇದ್ದಾರೆ. ಅದೇನಾಗ್ತಿದೆ, ಇವರು ನಮ್ಮ ಇದು ಇನಿಷಿಯಲ್ ಬಂದಿರೋ ಸೆಕ್ಷನ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿ ಈಗ ಇಟ್ ಟೇಕ್ಸ್ ಟೈಮ್. ಇಂಡಿಯಾದಲ್ಲಿ ಬಂದ ತಕ್ಷಣ ಆಗಲ್ಲ. ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ಡಿಫ್ರೆನ್ಸಿಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೊ ಅದು ಹ್ಯೂಜ್ ಅಂದರೆ 80 lakhs. ಆಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಸ್ಕೀಮ್ ಬಿಟ್ಟರು. ಅನಧಿಕೃತವಾಗಿರುವಂಥ ದುಡ್ಡಿಗೆ ಅನಧಿಕೃತ ಅಂತ ಹೇಳೋಕ್ಕಾಗಲ್ಲ ಸರ್, ಇವೆಲ್ಲನೂ ಅನಧಿಕೃತ ಅಲ್ಲ. ಯಾಕೆಂದರೆ ಯಾವುದೋ ಇಲ್ಲಿಗಲ್ ಮನಿ, ಕರಪ್ಟ್ ಮನಿ ಇದ್ದರೆ ಬೇರೆ ವಿಷಯ. ಇದೆಲ್ಲ ಜೆನ್ಯೂನ್ ಆಗಿ ನಾನು ಫಾದರಿಂದ ತೊಗೊಂಡಿರ್ತೀನಿ, ಬ್ಯಾಂಕಲ್ಲಿ ಬಂದಿದೆ. ಅದು ನೀವು ಏನು ಎಕ್ಸ್ಪ್ಲೇನ್ ಮಾಡಿದ್ರು ಇಸ್ ಆನ್ಲೈನ್ ಫೇಸ್ಲೆಸ್ ಮಾಡಿಬಿಟ್ಟಿದ್ದಾರೆ. ಫೇಸ್ಲೆಸ್ಸಲ್ಲಿ ಏನೇ ಸಬ್ಮಿಷನ್ಸ್ ಕೊಟ್ಟರು ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್.
80 ಲಕ್ಷಕ್ಕೆ 80 ಲಕ್ಷ ಟ್ಯಾಕ್ಸ್ ಹಾಕಿ ಕೂರಿಸಿದ್ದಾರೆ. ಆಮೇಲೆ ಇಲ್ಲಿ ನೋಡಿದ್ರೆ ನಾನು ಸ್ಕೀಮ್ ಬಿಟ್ಟಿದ್ದೀವಿ ಹಾಗೆ ಇನ್ನೂ ಜಾಸ್ತಿ 100% ಜಾಸ್ತಿ ಆಗ್ತಿದೆ ಹೇಳ್ಬೇಕು. ಆಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಸ್ಕೀಮ್ ಅಂತ ಬಿಟ್ಟಿದ್ದಾರೆ. ಇವುಡ ಹರ್ಡ್ ಈ ರೀಸೆಂಟಾಗಿ ಬಂತು ಡೈರೆಕ್ಟ್ ಟ್ಯಾಕ್ಸ್ ಸ್ಕೀಮ್ ಅಂತ. ಆ ಸ್ಕೀಮಲ್ಲಿ ಹೋಗಿ ಕಟ್ಟಿ ಅಂತ ಹೇಳಿ ಬ್ಯಾಂಕಲ್ಲಿ ದುಡ್ಡು ಇಡಕ್ಕೆ ಹೋದರೆ ಪೆನಾಲ್ಟಿ ಅದು. ಹೌದು, ಅಲ್ಲ ಇಟ್ಸ್ ನಾಟ್ ಫೇರ್ ಆ್ಯಕ್ಚುಲಿ. ಎಕ್ಸ್ಪ್ಲೈನ್ ಮಾಡಿದ್ರು ತಗೊಳ್ತಾ ಇಲ್ಲ, ಬಿಕಾಸ್ ದೇ ಆರ್ ನಾಟ್ ಬಾದರ್ಡ್. ಫೇಸ್ಲೆಸ್ಸಲ್ಲಿ ಟೀಮ್ ಇರುತ್ತೆ, ನಾವಿಲ್ಲಿ ಕೂತ್ಕೊಂಡು ಏನೋ ಸಬ್ಮಿಟ್ ಮಾಡ್ತಿರ್ತೀವಿ. ದೇರ್ ಇಸ್ ನೋ ಕನೆಕ್ಷನ್ ಆ್ಯಂಡ್ ದೇರ್ ಇಸ್ ನೋ ಬೆನಿಫಿಟ್. ಬೇರೆ ಫೇವರ್ಸ್ ಗಿವರ್ಸ್ ಮುಂಚೆ ನಡೀತಿದ್ದೆಲ್ಲ ಇಲ್ಲ. ಅಂದ್ರೆ ಆ ಡಿಮಿನಿಟೇಷನ್ ಟೈಮಲ್ಲಿ ಜನ ಹೋಗಿ ದುಡ್ಡು ಹಾಕಿರೋದಕ್ಕೆ ಇದ್ರ ಸಮಸ್ಯೆಗಳಷ್ಟೇ ಅಲ್ಲ. ಬಟ್ ಅದನ್ನ ಏನಾದ್ರು ಮಾಡ್ಬೇಕು. ಕೆಲವರು ಉಪಯೋಗನೂ ಪಡಿಸ್ಕೊಂಡಿದ್ದಾರೆ, ಕೆಲವರು ದುರುಪಯೋಗನೂ ಪಡಿಸ್ಕೊಂಡಿದ್ದಾರೆ. ಏನಾದ್ರು ಚೇಂಜಸ್ ದುಡ್ಡು ಇತ್ತು, ನೀವು ಇದು ನನ್ನ ಅಕೌಂಟಲ್ಲಿ ಹಾಕೊಳ್ಳೋದು ನಿಮ್ಮ ಅಕೌಂಟಲ್ಲಿ ಹಾಕೋದು, ಪಾಪ ನಿಮಗೆ ಗೊತ್ತಿಲ್ಲ, ನೀವು ಆಯ್ತು ಹಾಕಪ್ಪ ಅಂತ ಹೇಳ್ತೀರಾ, ಅಲ್ಲಿ ಹೋಗಿ ಕುಂತಿದೆ. ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಮಾಹಿತಿ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲ ಅದು ಬೇರೆ ಇಲ್ಲಿಗಲ್ ಜನರಲಿ ವಿ ಶುಡ್ ನಾಟ್ ಡಿಸ್ಕಸ್ ಇಟ್ ಪರ್ಟಿಕ್ಯುಲರ್ ಕೇಸ್. ಭಾಸ್ಕರ್ ಸರ್, ಅವಾಗ ನಿಮ್ಗೆ ಟೈಮ್ ಕೊಟ್ಟಿಲ್ಲ ಅಂತಿದ್ರಿ. ನೋಡಿ ಸರ್, ಇಫ್ ಯು ಲುಕ್ ಎಟ್ ದ ಪ್ರೆಸೆಂಟ್ ಬಜೆಟ್, ನಾವು ಇಂಟರ್ನ್ಯಾಷನಲ್ ಸಿನಾರಿಯೋ ನೋಡಿಕೊಂಡು, ಅಂದರೆ ಒಂದು ಮ್ಯಾಕ್ರೋ ವ್ಯೂಲ್ಲಿ ನೀವು ನೋಡಿದ್ರೆ ಎಲ್ಲಿ ಎರಡು ಕಡೆ ಯುದ್ಧ ನಡೀತಾ ಇರೋದೆ, ಮತ್ತು ಫ್ಯೂಯಲ್ ಸಮಸ್ಯೆ ಇರೋವಂಥದ್ದು, ಮತ್ತು ಟ್ರೇಡ್ ಇಂಥ ಇರೋದು, ಮತ್ತು ಇಂಟರ್ನ್ಯಾಷನಲ್ ಸಿನಾರಿಯೋ ನೋಡ್ತಾ ಇರುವಾಗ ದ ಕೈಂಡ್ ಆಫ್ ಬಜೆಟ್ ನಮ್ಮ ದೇಶಕ್ಕೆ ಬಂದಿರೋದು, ಇಂಟರ್ನ್ಯಾಷನಲಿ ನೋಡಿ ನೇಬರ್ಹುಡಲ್ಲಂತೂ ಯಾರಿಗೂ ಈ ಬಜೆಟ್ ಕೊಡೋಕ್ಕಾಗಲ್ಲ. ಯುರೋಪಿಯನ್ ನೇಷನ್ಸ್ ತಗೊಳ್ಳಿ, ಐ ಆಮ್ ಶ್ಯೂರ್ ಎಕಾನಮಿಸ್ಟ್ ವಿಲ್ ವೌಚ್ ಫಾರ್ ದಟ್ ಓವರ್ ದರ್. ಆ್ಯಂಡ್ ಫಾರ್ ದ ಪಾಪ್ಯುಲೇಷನ್ ಆಫ್ ದಿಸ್ ಕೈಂಡ್, ಆ್ಯಂಡ್ ಯು ಡೋಂಟ್ ಗೆಟ್ ಟು ನೋ ಚೈನಾಸ್ ಆ್ಯನ್ಯುವಲ್ ಬಜೆಟ್ ಇತ್ಯಾದಿಗಳು. ಬಟ್ ಅಂಥದ್ರಲ್ಲಿ ನೋಡುವಾಗ ನೀವು ಮ್ಯಾಕ್ರೋ ವ್ಯೂ ಒಳಗೆ ನೋಡುವಾಗ ನೀವು ಹೇಳಿದ್ರೆ ನೀವು ಮಿಡಲ್ ಕ್ಲಾಸ್ಗೆ ಈ ನಿಮಗೆ ಜ್ಞಾಪಕ ಬಂತ, ಬಿಕಾಸ್ ಯು ಹ್ಯಾವ್ ಸೆವೆರಲ್ ಹ್ಯೂಜ್ ಸೆಕ್ಟರ್. ನಮ್ಮಲ್ಲಿ ಈಗ ಮೇಯ್ನ್ ಬೇಕಾಗಿರೋದು 2 ಪಾಯಿಂಟ್. ಒಂದು ಮ್ಯಾಕ್ರೋ ಲೆವೆಲಲ್ಲಿ ಕೆಲವು ವ್ಯವಸ್ಥೆಗಳಲ್ಲಿ ಬದಲಾವಣೆ ತರಬೇಕು, ರಿಫಾರ್ಮ್ಸ್ ತರಬೇಕಾಗಿರೋದು. ಸಾಲದ ಬದಲಾವಣೆ ಯಾವಾಗ ಆಗುತ್ತೆ? ಅದಕ್ಕೆ ಸಾಲ ಯಾವಾಗ ಕಡಿಮೆ ಆಗುತ್ತೆ? ಸಾಲ ಆಕ್ಚುಲಿ ಒಬ್ಬೊಬ್ಬರ ಮೇಲೆ ಹೊರೆ ಅಲ್ವೇನ್ರಿ? ದೇಶದ ಜನರ ಮೇಲೆ ಒಬ್ಬೊಬ್ಬರ ಮೇಲೆ ಒಬ್ಬರು ಹೊರೆನೇ ಅದು. ರಾಜ್ಯದವರು ಒಂದು ಹೊರೆ ಇಡ್ತಾರೆ, ಕೇಂದ್ರದವರು ಒಂದು ಹೊರೆ ಇಡ್ತಾರೆ. ಸಾಲ ಇದಲ್ಲ, ಆಸ್ ಲಾಂಗ್ ಇಸ್ ಯುವರ್ ಸಾಲ ಇಸ್ ಆನ್ ಕ್ಯಾಪೆಕ್ಸ್, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ನಿಮ್ಮ ಸಾಲ ರೆವಿನ್ಯೂ ಮೇಲೆ ಇದಲ್ಲ, ಆವಾಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ವೆನ್ ಯುವರ್ ಕರೆಂಟ್ ಎಕ್ಸ್ಪೆಂಡಿಚರ್ ಮೇಲೆ ನೀವು ಸಾಲ, ಮನೆ ನಡೆಸೋಕ್ಕೆ ನೀವು ಸಾಲ ತಗೊಳ್ತಾ ಇದ್ರೆ ಅಂತ, ನೀವು ಮನೆ ಒಳಗೆ ಒಂದು ಹೊಸ ಫ್ರಿಡ್ಜ್ ತಗೊಂಡ್ರಿ, ಕಾರ್ ತಗೊಂಡ್ರಿ, ಇಟ್ ಈಸ್ ಆಡಿಂಗ್ ಟು ದಟ್. ನೀವೇನು ಹೊಸ ಕ್ಯಾಪೆಕ್ಸ್ ಮೇಲೆ ಸಾಲ ಬಡ್ಡಿ ಯಾರು ಕಟ್ತಾರೆ ಸರ್? ತೀರಿಸೋದು ಹೇಗೆ? ಅದೇ ಜನರ ಮೇಲೆ ಹೊರೆ ಹಾಕೋದು. ಅದಕ್ಕೆ ಸಲುವಾಗಿ ಒಳಗಿದ್ವಲ್ಲ ನಾವು. ಏನಾದ್ರೂ ಇರ್ಲಿ ಸರ್, ಸಾಲನೇ ಅಲ್ವಾ? ಯಾವುದೋ ನಿಯಮಗಳೊಳಗೆ ಇದ್ದೀರೋ. ನೀವು ಸಾಲನೇ ಮಾಡಿಲ್ಲ ಅಂದ್ರೆ ನೀವು ನಿಮ್ ಗ್ರೋತ್ ಇಲ್ಲ. ನಿಮ್ಗೆ ಸಾಲ ಮಾಡಿ ತುಪ್ಪ ಮೆಟ್ರೋ ಮಾಡಬೇಕು, ಡ್ಯಾಮ್ ಮಾಡಬೇಕು, ಏರ್ಪೋರ್ಟ್ಸ್ ಮಾಡಬೇಕು. ಒಂದ್ ಮನೆ ನಡೆಸಬೇಕು ಅಂತಂದ್ರು ಅವ್ರು ಬರೀ ಬರೋ ಸಂಬಳದಲ್ಲಿ ಒಂದ್ ಜೀವನ ನಡೆಸಕ್ಕಾಗಲ್ಲ. ಒಂದ್ ಸಾಲ ಮಾಡ್ಕೊಂಡೇ ಇರ್ತಾನೆ. ಒಂದ್ ಮನೆ ಕಟ್ಟೋಕೋ ಸಾಲ ಮಾಡ್ತಾರೆ, ಗಾಡಿಗೋ ಸಾಲ ತೀರಿಸಬೇಕು. ಐ ಅಗ್ರಿ. ಇಲ್ಲಿ ತೀರಿಸಲಾರದೇನೆ ಮಾಡ್ತಾನೆ ಹೋಗ್ತಾರೆ. ರಾಜ್ಯದವ್ರು ಇಲ್ಲೂ ಮಾಡ್ತಾ ಹೋಗ್ತಾರೆ. ಹೌದು, ಸಾಲ ಮಾಡಬೇಕು. ಯಾರು ಹೇಳಿದ್ರು ಸಾಲ ಮಾಡಬಾರ್ದು ಅಂತ? ಹೂ ಟೋಲ್ಡ್ ಯು? ದೇರ್ ಇಸ್ ಸಮಥಿಂಗ್ ಕಾಲ್ಡ್ FRBMS. ನಿಮ್ಗೆ ಗೊತ್ತಿದೆಯಲ್ಲ FRBMS ಲಿಮಿಟ್ ಒಳಗೆ ಇರಬೇಕು ಅಂತ ಇರ್ತಾನೆ. ಮತ್ತೆ ಟೋಟಲ್ ಡೆಟ್ ಟು GDP ಇದಲ್ಲ, ಅದಕ್ಕಿಂತ ಕಮ್ಮಿ ಇದೆ ತಾನೆ. ನೀವು ಕರೆಕ್ಟ್ ಡಿಸಿಪ್ಲಿನ್ ಒಳಗೆ ಇರುವಾಗ ಸಾಲ ತಗೊಳ್ಳಿ. ನೀವು ಮನೆ ಒಳಗೂ ಸಾಲನೇ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ನಾನು. ಅಂದ್ರೆ ಇವ್ರು ಹೇಳ್ತಿರೋದು ಸಾಲ ತಗೊಳ್ಬೇಕು, ಪ್ರಾಪರ್ಟಿ ಮಾಡಬೇಕು, ಮನೆ ಕಟ್ಟಬೇಕು ಅಂತಂದ್ರೆ ಸಾಲ ಮಾಡಿ ಫೈನ್, ನಮ್ಮ ಸಾಲ ತೀರಿಸಿ ನೀವು. ಆದ್ರೆ ನೀವು ಸಾಲ ಮಾಡಿ ಗೋವಾಗ ಹೋಗಿ ಮಜಾ ಮಾಡಿ ಬರಬೇಡಿ ಅಂತ. ದಟ್ ಇಸ್ ವಾಟ್ ಅದು ಅಷ್ಟೇ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು.